ಡಾಕ್ಟರ್ ನಾರ್ಮಲ್ ಡೆಲಿವರಿ ಬೆಟರಾ ಸಿಸರಿಯನ್ ಬೆಟರಾ ಯಾವ್ದು ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಡಾಕ್ಟರ್ ಅಂತ ಕೇಳ್ತೀರಾ. ಯೂಶ್ವಲ್ ಆಗಿ ಬೆಟರ್ ಬೆಸ್ಟ್ ಅನ್ನೋದು ಯಾವುದೂ ಇರಲ್ಲ. ನೀವು ಯಾವ ಟೈಮಲ್ಲಿ ಕರೆಕ್ಟ್ ಡಿಸಿಷನ್ ತೊಗೊಳ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯೂಶ್ವಲಿ ನಿಮ್ಗೆ ನಾರ್ಮಲ್ ಡೆಲಿವರಿ ಹೆಂಗಿರುತ್ತೆ ಅನ್ನೋದು ಗೊತ್ತಿದೆ, ಸಿಸರಿನ್ ಯಾವ ಥರ ಮಾಡ್ತಾರೆ ಅನ್ನೋದು ಗೊತ್ತಿದೆ. ಸಿಸರಿನಲ್ಲಿ ಎರಡು ಥರ ಇರ್ತವೆ, ಒಂದು ಎಲೆಕ್ಟಿವ್ ಸಿಸರಿನ್, ಒಂದು ಎಮರ್ಜೆನ್ಸಿ ಸಿಸರಿನ್. ಎಲೆಕ್ಟಿವ್ ಸಿಸರಿನ್ ಅಂದರೆ ಪ್ಲ್ಯಾನ್ಡ್ ಆಗಿ ಮಾಡೋದು, ಅಂದರೆ ಯಾವ್ಯಾವ ಟೈಮಲ್ಲಿ ಅಂತಂದರೆ ಫಸ್ಟ್ ಹೊಟ್ಟೆ ಒಳಗಡೆ ಪಾಪು ದೊಡ್ಡದಿದ್ದಾಗ, ಮದರ್ ಪೆಲ್ವಿಸ್ ಪಾರ್ಟು ಸ್ಮಾಲ್ ಇದ್ದಾಗ ಏನು ಮಾಡ್ತಾರೆ, ಎಲೆಕ್ಟಿವ್ ಸಿಸರಿನ್ನ ಮಾಡ್ತಾರೆ. ಎರಡನೇದಾಗಿ ಲೋ ಲೈನ್ ಪ್ಲಾಸೆಂಟಾ ಅಂತ ಹೇಳ್ತೀವಿ, ಆ ಟೈಮಲ್ಲಿ ಎಲೆಕ್ಟಿವ್ ಸಿಸರಿನ್ನ ಮಾಡ್ತೀವಿ. ಲೋ ಲೈನ್ ಪ್ಲಾಸೆಂಟಾ ಅಂದರೆ ಪ್ಲಾಸೆಂಟಾ ಯೂಶ್ವಲ್ ಆಗಿ ಮೇಲ್ಗಡೆ ಇರುತ್ತೆ, ಬಟ್ ಇದರಲ್ಲಿ ಏನಾಗುತ್ತೆ ಕೆಳಗಡೆ ಬಂದಾಗ ನಾರ್ಮಲ್ ಡೆಲಿವರಿ ಮಾಡೋಕ್ಕಾಗಲ್ಲ. ಮಾಡಿದಾಗ ಏನಾಗುತ್ತೆ ಹೆವಿ ಬ್ಲೀಡಿಂಗ್ ಲಾಸ್ ಆಗಬಾರ್ದು ಅಂತ ಏನು ಮಾಡ್ತಾರೆ, ಮುಂಚೆನೇ ಪ್ಲ್ಯಾನ್ ಮಾಡಿರ್ತಾರೆ. ಮೂರನೇದಾಗಿ ಮುಂಚೆ 2-3 ಪ್ರೀವಿಯಸ್ ಸಿಸರಿನ್ ಆಗಿರುತ್ತೆ, ಅವ್ರಿಗೆ ನೆಕ್ಸ್ಟ್ ನಾರ್ಮಲ್ ಡೆಲಿವರಿ ಮಾಡೋಕ್ಕಾಗಲ್ಲ, ಆವಾಗ ಏನು ಸಿಸರಿನ್ನ ಪ್ಲ್ಯಾನ್ ಮಾಡ್ತಾರೆ ನೆಕ್ಸ್ಟು ಡೆಲಿವರಿ. ನಾಲ್ಕನೇದಾಗಿ ಈಗ ಪ್ರೆಸೆಂಟೇಷನ್ ಅಂದರೆ ಈಗ ನಾರ್ಮಲ್ ಡೆಲಿವರಿನ ತಲೆ ಕೆಳಗಡೆ ಇರುತ್ತೆ, ಕಾಲು ಮೇಲೆಗಡೆ ಇರುತ್ತೆ, ಬಟ್ ಇದು ಇನ್ನೊಂದು ಕೇಸಲ್ಲಿ ಏನಾಗಿರುತ್ತೆ ತಲೆ ಮೇಲೆಗಡೆ ಇದ್ದಾಗ ನಾರ್ಮಲ್ ಡೆಲಿವರಿ ಚಾನ್ಸಸ್ ಇರಲ್ಲ. ಸೊ ಅದಕ್ಕೆ ನಾವು ಹೇಳ್ತೀವಿ ಬ್ರೀಚ್ ಪ್ರೆಸೆಂಟೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಟ್ರಾನ್ಸ್ವರ್ಸ್ ಪ್ರೆಸೆಂಟೇಷನ್, ಇನ್ನು ಅದರ್ ಪ್ರೆಸೆಂಟೇಷನಲ್ಲಿ ಕೂಡ ಏನು ಮಾಡ್ತೀವಿ, ಎಲೆಕ್ಟಿವ್ ಸಿಸರಿನ್ನ ಮಾಡ್ತಾರೆ. ಆರನೇದಾಗಿ ಇವಾಗ ಸಿವಿಯರ್ ಮದರಿಗೆ ಏನಾದರೂ ಇನ್ಫೆಕ್ಷನ್ ಇದ್ದಾಗ, ಲೈಕ್ ಜೆನೆಟಲ್ ಇನ್ಫೆಕ್ಷನ್ ಆ ಥರ ಇದ್ದಾಗ ಸಿಸರಿನ್ನ ಮಾಡ್ತಾರೆ. ಮತ್ತು ಮುಂಚೆ ಗರ್ಭಕೋಶದ ಏನಾದರೂ ಗಡ್ಡೆ ಇದ್ದಾಗ, ಫೈಬ್ರಾಯ್ಡ್ಸ್ ಏನಾರು ಇದ್ದಾಗ ಮಯೋಮೆಕ್ಟಮಿ ಅಂತ ಮಾಡಿರ್ತಾರೆ, ಆ ಟೈಮಲ್ಲಿ ಅವರಿಗೆ ನಾರ್ಮಲ್ ಡೆಲಿವರಿ ಮಾಡೋಕ್ಕೆ ಆಗಲ್ಲ, ಆ ಟೈಮಲ್ಲೂ ಸಿಸರಿನ್ನ ಮಾಡ್ತೀವಿ. ಇದೆಲ್ಲ ಎಲೆಕ್ಟಿವ್ ಸಿಸರಿನ್. ನೆಕ್ಸ್ಟ್ ಎಮರ್ಜೆನ್ಸಿ ಸಿಸರಿನ್, ಇದನ್ನ ನೆಕ್ಸ್ಟ್ ಪಾರ್ಟಲ್ಲಿ ನನಗೆ ಯಾವ ಟೈಮಲ್ಲಿ ಎಮರ್ಜೆನ್ಸಿ ಸಿಸರಿಯನ್ನ ಮಾಡ್ತಾರೆ ಅನ್ನೋದನ್ನ ಹೇಳ್ತೀನಿ. ಆದಷ್ಟು ಇದನ್ನ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ. ನೆಕ್ಸ್ಟ್ ನಿಮ್ಗೆ ಯಾವುದೇ ವೀಡಿಯೋ ಬೇಕಂದ್ರೆ ನನಗೆ ಮೆಸೇಜ್ ಮಾಡಿ, ನಾನು ನಿಮಗೆ ವೀಡಿಯೋ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು.